ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಉಪ್ಪಿಟ್ಟು ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ಎಲ್ಲರೂ ಉಪ್ಪಿಟ್ಟಿಗೆ ಮೊಸರು ಹಾಕೊಂಡು ತಿಂತೀರಾ, ಆದರೆ ಮೊಸರನ್ನೇ ಇಟ್ಕೊಂಡು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿ ಇವತ್ತು ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತೀನಿ. ಉಪ್ಪಿಟ್ಟು ಇಷ್ಟಪಡಲ್ಲ ಅನ್ನೋರು ಈ ಟೇಸ್ಟ್ನ ಮಾಡಿದ್ರೆ ಖಂಡಿತ ಅವರೇ ಡೈಲಿ ಮಾಡ್ಕೊಡ್ತೀವಿ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಯಾವಾಗೂ ಒಂದೇ ಥರ ಮಾಡೋರು ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಈ ರೆಸಿಪಿ ನಿಮಗೋಸ್ಕರ. ಖಂಡಿತ ಟ್ರೈ ಮಾಡಿ ನೋಡಿ, ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ. ಮತ್ತು ಯಾವ ಥರ ಅಂತ ಕಮೆಂಟ್ ಮಾಡಿ, ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ಒಂದು ಬೌಲ್ಗೆ ನಾನು 1 ಕಪ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಇವಾಗ 1/4 ಲೀಟ್ರ್ ಮೊಸರು ಇರುತ್ತಲ್ವ, ಅದರಲ್ಲಿ ಅರ್ಧ ಪ್ಯಾಕೆಟ್ ಆಗೋಷ್ಟು ತೊಗೊಳ್ಳಿ. ಮತ್ತು ನಾನು ಈ ಕಪ್ಪಲ್ಲಿ ರವೆ ತೊಗೊಂಡಿರೋದ್ರಿಂದ ಅದೇ ಸೇಮ್ ಕಪ್ಪಲ್ಲಿ 3 ಕಪ್ ಆಗೋಷ್ಟು ಈ ಮೊಸರಿಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸೊ 3 ಕಪ್ ಆಗೋಷ್ಟು ನೀರು ಬೇಕಾಗುತ್ತೆ. ಮೊಸರು ಬಂದ್ಬಿಟ್ಟು ಇವಾಗ 1/4 ಲೀಟ್ರ್ ಅಂದರೆ ಚಿಕ್ಕ ಪ್ಯಾಕೆಟ್ ಅದು ತೊಗೊತೀರಲ್ವ ನೀವು, ಅದರಲ್ಲಿ ಅರ್ಧ ಭಾಗದಷ್ಟು ಮೊಸರು ತೊಗೋಬೋದು ನೀವು. ಇವಾಗ ನೋಡ್ತಾ ಇರ್ಬೋದು, ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅಂದರೆ 1 ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಳ್ಳಿ. ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೊಸರಲ್ಲಿ ಗಂಟಿಲ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡ್ಗೆ ಇಟ್ಕೊಬಿಡ್ಬೇಕು. ಸೊ ಇದು ತಣ್ಣೀರು, ಇದು ನಾರ್ಮಲ್ ವಾಟರಲ್ಲೇ ಮಿಕ್ಸ್ ಮಾಡಿರೋದು. ಉಪ್ಪಿಟ್ಟಿಗೆ ಎಲ್ಲರೂ ಬಿಸಿನೀರು ಯೂಸ್ ಮಾಡ್ತಾರೆ, ಇನ್ಸ್ಟೆಂಟಾಗಿ ಬೇಗನೆ ಆಗಬೇಕಂತ. ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ. ಇಲ್ಲಿ ನಾರ್ಮಲ್ ವಾಟ್ರ್ ಹಾಕಿ ನಾನು ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಮಜ್ಜಿಗೆ ರೆಡಿಯಾಗಿದೆ ಇವಾಗ. ಸೊ ಮಜ್ಜಿಗೆ ಅಂತಲೇ ಹೇಳೋಣ. ಇವಾಗ ಸೈಡ್ಗೆ ಇಟ್ಟಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಜಾಸ್ತಿ ಹಾಕಿದಷ್ಟು ಈ ರೆಸಿಪಿಗೆ ಸೂಪರ್ ಟೇಸ್ಟ್ ಬರುತ್ತೆ. ಮತ್ತು ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಮತ್ತು 1-2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪಿಟ್ಟು ಜೊತೆಗೆ ಬಾಯಿಗೆ ತಿನ್ನೋವಾಗ ಒಂದೊಂದು ಗೋಡಂಬಿ ಪೀಸ್ ಸಿಕ್ಕಿದ್ರೆ ಆ ಟೇಸ್ಟೇ ಸೂಪರಾಗಿರುತ್ತೆ. ಸೊ ಗೋಡಂಬಿನೂ 10 ಗೋಡಂಬಿನ 2 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಕಟ್ ಮಾಡಿ ಕೂಡ ಹಾಕೋಬೋದು. ಸೊ ಹೈಲೈಟ್ ಏನಂದರೆ ಈ ಟೇಸ್ಟಲ್ಲಿ ಗೋಡಂಬಿ ಸಹನೂ ಮ್ಯಾಚ್ ಆಗುತ್ತೆ. ತಿನ್ನೋವಾಗ ಗೋಡಂಬಿ ಜೊತೆಗೆ ಅಗ್ದು ತಿನ್ನೋವಾಗ ಟೇಸ್ಟ್ ಸಖತ್ತಾಗಿರುತ್ತೆ. ಶುಂಠಿ ಹಾಕ್ಕೊತಾ ಇದ್ದೀನಿ, 1/2 ಇಂಚು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ಕು ಆಗೋದಿಲ್ಲ. ಹಾಗೆ ಹಸಿರು ಮೆಣಸಿನ್ಕಾಯಿ 6 ಹಸಿರು ಮೆಣಸಿನ್ಕಾಯಿ, 3 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಉಪ್ಪಿಟ್ಟು ತುಂಬ ಜನ ಇಷ್ಟಪಡಲ್ಲ ಅಂತಾರಲ್ಲ, ಏನು ಗೊತ್ತಾ, ಉಪ್ಪು ಖಾರ ಕಡಿಮೆ ಇದ್ದರೆ ಅದು ರುಚಿನೇ ಇರಲ್ಲ. ಉಪ್ಪು ಕರೆಕ್ಟಾಗಿರಬೇಕು. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಸಖತ್ತಾಗಿರುತ್ತೆ ಉಪ್ಪಿಟ್ಟು. ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡೋದು. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕಿ 1-2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಹಾಕಿದ ಮೇಲೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು. ನಮಗೆ ಉಪ್ಪಿಟ್ಟಿನಲ್ಲಿ ಮೇಯ್ನು ಈರುಳ್ಳಿ ಕ್ರಂಚಿನೆಸ್ ಇರಬೇಕು ತಿನ್ನೋವಾಗ. ಸೊ ಕಲರ್ ಚೇಂಜ್ ಆಗದಿರ ಫ್ರೈ ಮಾಡೋವಾಗೇ ಇದ್ರ ಜೊತೆಗೆ 5 ಬೀನ್ಸು, 1 ಕ್ಯಾರೆಟು, 1/4 ಕಪ್ ಆಗೋಷ್ಟು ಅಥವಾ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಬಟಾಣಿ, ಫ್ರೋಝನ್ ಬಟಾಣಿ ಇದ್ರೂ ಹಾಕೋಬೋದು. ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಬೈ ಚಾನ್ಸ್ ಬಟಾಣಿ ಇಲ್ವಾ, ಬೇರೆ ಕ್ಯಾರೆಟ್ ಇದ್ರೂ ಯೂಸ್ ಮಾಡ್ಕೋಬೋದು, ಅಥವಾ ಬೀನ್ಸ್ ಇದ್ರೂ ಯೂಸ್ ಮಾಡ್ಕೋಬೋದು, ಅಥವಾ ಕ್ಯಾರೆಟ್ ಬೀನ್ಸ್ 2 ಹಾಕ್ಕೋಬೋದು. ಹಾಕ್ಕೊಂಡಿದ್ದನ್ನು ಜಸ್ಟ್ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ತರಕಾರಿ 1/4 ಭಾಗ ಬೆಂದರೆ ಸಾಕು, ಯಾಕಂದರೆ ಮತ್ತೆ ನೀರಲ್ಲಿ ಬೇಯಿಸ್ತೀರಿ ನಾವು. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀರಲ್ಲೂ ಬೇಯಿಸ್ತೀರಿ. ಮತ್ತು ರವೆನ ನಾನು ಹುರಿದಿರೋ ರವೆ ತೊಗೊಂಡಿಲ್ಲ, ನಾರ್ಮಲ್ ಉಪ್ಪಿಟ್ಟು ರವೆ ಅಂದರೆ ಬಾಂಬೆ ರವೆ ಅಂತಾರಲ್ಲ, ಅದು ತೊಗೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ಫಸ್ಟು ನೀರು ಹಾಕಿದ್ನಲ್ಲ ಆ ಕಪ್ಪಲ್ಲೇ ರವೆ ತೆಗೆದಿಟ್ಕೊಂಡಿರೋದು. ಇದು ನಾರ್ಮಲ್ ಉಪ್ಪಿಟ್ಟು ಬಾಂಬೆ ರವೆನೇ, ಸಣ್ಣ ರವೆ ಅಂತಾರಲ್ಲ ಆ ರವೆನೇ. ಇದನ್ನು ಹಾಕ್ಕೊಂಡು ಮಿನಿಮಮ್ ಆದರೂ 5 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಹತ್ರ ಹುರಿದಿರೋಂಥ ರವೆ ಇದ್ದರೆ ಅದನ್ನು 3 ನಿಮಿಷ ಹುರ್ಕೊಳ್ಳಿ. ನಾನು ಇಲ್ಲಿ ಹುರಿದೇ ಇರೋವಂಥ ನಾರ್ಮಲ್ ರವೆನೇ ಹಾಕಿ 5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ತರಕಾರಿ ಎಲ್ಲ ಇದೊಂದು ರೆಡಿ ಮಿಕ್ಸ್ ಥರ ಆಗಬೇಕು, ಆ ಥರ ಚೆನ್ನಾಗಿ ಹುರ್ಕೊಂಡು ಕಲರು ಚೇಂಜ್ ಆಗಬೇಕು. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡಿದ್ದೀನಿ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾವು ಏನು ಕಲಸಿಟ್ಕೊಂಡಿದ್ರಲ್ವ ಮಜ್ಜಿಗೆ ನೀರು, ಅದನ್ನು ಹಾಕ್ಕೋಬೇಕಾಗುತ್ತೆ. ಸೊ ಎಲ್ಲರೂ ಈ ಥರ ಮಾಡಿದಾಗ, ಇನ್ಸ್ಟೆಂಟ್ ಉಪ್ಪಿಟ್ಟು ಮಾಡಿದಾಗ ಬಿಸಿನೀರು ಅಳತೆ ಇಟ್ಕೊಂಡು ಹಾಕ್ಬಿಡ್ತೀರಿ. ಆದರೆ ಬಿಸಿನೀರು ಬದಲಿಲ್ಲಿ ನಾರ್ಮಲ್ ವಾಟರ್ ಅಂದರೆ ನಾರ್ಮಲ್ ಮೊಸರು ಕಲಸಿರೋಂಥ ನೀರು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾನು ಅದಕ್ಕೆ ಎಕ್ಸ್ಟ್ರಾ 1 ಕಪ್ ಹಾಕಿರೋದು. ಅಂದರೆ 1 ಕಪ್ ರವೆಗೆ 2 ಕಪ್ ನೀರು ಹಾಕಬೇಕಾಗುತ್ತೆ. ತುಂಬ ಜನ ಸ್ಮೂತಾಗಿ ಸಾಫ್ಟಾಗಿ ತಿನ್ನೋದು ಇಷ್ಟಪಡೋದ್ರಿಂದ ಎಕ್ಸ್ಟ್ರಾ 1 ಕಪ್ ಹಾಕ್ತಾರಲ್ಲ, ಅದೇ ಥರ ನಾನು 1 ಕಪ್ ರವೆಗೆ 3 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಮೊಸರು ಹಾಕಿರೋದ್ರಿಂದ ನಿಮಗೆ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಸಖತ್ತಾಗಿ ಟೆಂಪ್ಟ್ ಆಗಬೇಕು, ನಿಮ್ಗೆ ಇನ್ನೂ ತಿನ್ನಬೇಕು ಅನಿಸ್ಬೇಕು, ಆ ಥರ ಇರುತ್ತೆ ಟೇಸ್ಟು. ನಾನು ಹೇಳೋದಕ್ಕಿಂತ ನೀವು ಮಾಡಿ ಟೇಸ್ಟ್ ಮಾಡಿದ್ರೇ ಗೊತ್ತಾಗೋದು. ಸೊ ನಿನ್ನೆ ಬಂದ್ಬಿಟ್ಟು ಬೆಂಗಳೂರು ಜಾತ್ರೆಗೆ ಹೋಗಿದ್ದೆ. ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ತುಂಬಾ ಖುಷಿ ಆಯಿತು. ನಿಮ್ಮ ಜೊತೆಲ್ಲ ಮಾತಾಡಿ, ನಿಮ್ಮ ಸಪೋರ್ಟು, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಖಂಡಿತ ತುಂಬ ಜನ ನನ್ನ ನೋಡಿ ನೀವೇನಾ ಅಂತ ಡೌಟ್ ಮೇಲೆ ಹೋಗ್ತಾರೆ. ಸೊ ಖಂಡಿತ ನಾನು ಎಲ್ಲರ ಹತ್ರ ಧಾರಾಳವಾಗಿ ಮನಸಾರೆ ಮಾತಾಡಿಸ್ತೀನಿ. ದಯವಿಟ್ಟು ನನ್ನನ್ನು ನೋಡಿದಾಗ ನೀವು ಕಂಡಿಡ್ದು ಮಾತಾಡಿಸ್ರಿ, ತುಂಬಾ ಖುಷಿಯಾಗುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತಲೇ ಕೇಳ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು, ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಸೊ ಇವಾಗ ಚೆನ್ನಾಗಿ ಹುರಿದಿದ್ದೀರಿ ನಾವು ಆಲ್ರೆಡಿ. ಇದು ನಿಮಗೆ ನೋಡೋದಕ್ಕೆ ಬೆಂದಿಲ್ಲ ಅನ್ನೋ ಥರ ಅನಿಸ್ಬೋದು,
ಅದೇ ಇದನ್ನು ನಾವು ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊತೀರಿ. ಇವಾಗ ಲೋ ಫ್ಲೇಮಲ್ಲಿ 5 ನಿಮಿಷವರೆಗೂ ಬಿಡ್ತೀನಿ, ಮಧ್ಯದಲ್ಲಿ ತಿರುಗ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಆಲ್ರೆಡಿ ನಾವು ಇದನ್ನು 1 2 3 ನಿಮಿಷ ನೀರಿನ ಪ್ರಮಾಣ ಕಡಿಮೆ ಆದಮೇಲೆ ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಕ್ಕೆ ಬಿಟ್ಟಿದ್ರಿ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ. ಮತ್ತು ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಮೊಸರಾಕಿ ಮಾಡಿದ್ದೆ ಅಂತ ಗೊತ್ತಾಗೋದಿಲ್ಲ, ಆ ಥರ ಇರುತ್ತೆ ಟೇಸ್ಟು. ಕೆಲವರು ಮೊಸರು ಇಷ್ಟಪಡಲ್ವಲ್ಲ, ಅಂಥವ್ರು ಕೂಡ ಈ ಥರ ಸೀಕ್ರೆಟಾಗಿ ಮಾಡಿಕೊಡಿ, ಸರ್ಪ್ರೈಸ್ ಆಗಿಬಿಡ್ತಾರೆ ಟೇಸ್ಟ್ ನೋಡ್ಬಿಟ್ಟು. ತುಂಬ ಸೂಪರಾಗಿರುತ್ತೆ. ಬಿಸಿ ಬಿಸಿ ಇರುವಾಗಲೇ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಖಂಡಿತ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ, ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.